ಹಾಯ್ ಎಲ್ರಿಗೂ ನಮಸ್ತೆ. ಮತ್ತೊಂದು ವ್ಲಾಗ್ಗೆ ನೀವೆಲ್ಲರಿಗೂ ಸ್ವಾಗತ. ಈಗಂತೂ ವೆದರ್ ಹೆಂಗಿದೆ ಅಂದರೆ ನಿಜವಾಗ್ಲೂ ಯಾವುದು ಬೇಸಿಗೆ, ಯಾವುದು ಮಳೆಗಾಲ, ಯಾವುದು ಚಳಿಗಾಲ ಅನ್ನೋದೇ ಗೊತ್ತಾಗ್ತಿಲ್ಲ. ಬೆಳಗ್ಗೆಯಿಂದ ನಮ್ಮ ಮನೆ ಹತ್ರ ಫುಲ್ಲು ಮೋಡ ಕವಿದ ವಾತಾವರಣ. ಅಫ್ಕೋರ್ಸ್ ಎಲ್ಲ ಕಡೆನೂ ಈಗ ಹಾಗೆ ಇದೆ. ಆಷಾಢ ಮಾಸ ಅಂದರೆ ಹಿಂದೆ ಎಲ್ಲ ಜಿಟಿ ಜಿಟಿ ಮಳೆ ಹಿಡಿತಾ ಇತ್ತು. ಬಿಸಿ ಬಿಸಿ ಬೋಂಡ ಹಾಕ್ತಾಯಿದ್ವಿ, ಮಿರ್ಚಿ ಮಂಡಕ್ಕಿ ಮಾಡ್ಕೊಂಡೆಲ್ಲ ತಿಂತಾಯಿದ್ವಿ. ಬಟ್ ಈಗ ಬಿಸಿಲು ಸುರಿಯುತ್ತೆ. ಅವತ್ತಿನ ದಿವಸನೇ ಸೇಮ್ ಡೇ ಮತ್ತು ಮಳೆನೂ ಬರುತ್ತೆ, ಚಳಿನೂ ಆಗುತ್ತೆ. ಇವತ್ತಿನ ವೆದರ್ ಹೆಂಗಿದೆ ಅಂದರೆ ಫುಲ್ಲು ಕೋಲ್ಡ್ ಆಗಿದೆ. ನನಗೆ ಸ್ವಲ್ಪ ಚಳಿ ಆದರೆ ತಡ್ಕೊಳಕ್ಕಾಗಲ್ಲ, ಚಳಿ ಚಳಿ ಫೀಲ್ ಆಗ್ತಿತ್ತು. ಸರಿ, ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ತರಕಾರಿ ಕೂಡ ತೊಗೊಂಬಂದಿದ್ವಿ. ಎಲ್ಲ ತರಕಾರಿನೂ ಕ್ಲೀನ್ ಮಾಡಿ ಎತ್ತಿಟ್ಕೊಂಡ್ಬಿಡೋಣ ಅಂತ ಹೇಳಿ ತರಕಾರಿ ಕ್ಲೀನ್ ಮಾಡ್ತಿದ್ದೀನಿ. ಇಷ್ಟ ಮಧ್ಯಾಹ್ನ 1 ಗಂಟೆಗೆ ಸ್ಕೂಲಿಂದ ವಾಪಸ್ ಬಂದಿರ್ತಾಳೆ. ಅವಳು ಬಂದಾದಮೇಲೆ ಒಂದು ಹಾಫ್ ಆನ್ ಅವರ್ ಯಾಂಶ್ ಮತ್ತು ಅವಳು ಇಬ್ಬರು ಕೂಡಿ ಆಟ ಆಡ್ತಾರೆ. ಒಂದೊಂದು ಸರಿ ಬೇಡ, ಬೇಗ ಮಲ್ಕೋ, ಬೆಳಗ್ಗೆ ಬೇಗ ಎದ್ದಿರ್ತೀಯ ಅಂತ ನಾನು ಆಟ ಆಡೋಕ್ಕೂ ಬಿಡಲ್ಲ. ಬೇಗ ಊಟ ಮಾಡಿಸಿ ಬೇಗ ಮಲಗಿಸ್ತೀನಿ. ಅಂದರೆ ಒಂದು ಮಧ್ಯಾಹ್ನ 3 ಗಂಟೆ ಹಂಗೆ ಮಲಗಿಬಿಡ್ತಾಳೆ. ಯಾಕಂದರೆ ಮಕ್ಕಳಿಗೆ ಈ ವಯಸ್ಸಲ್ಲಿ ಆಟ ಎಷ್ಟು ಮುಖ್ಯನೋ, ಊಟ ಎಷ್ಟು ಮುಖ್ಯನೋ, ನಿದ್ದೆ ಕೂಡ ಅಷ್ಟೇ ಮುಖ್ಯ. ಮಧ್ಯಾಹ್ನದೊತ್ತು ಆದಷ್ಟು ಮಕ್ಕಳನ್ನ ಒಂದು ಹಾಫ್ ಆನ್ ಅವರ್ ಅಥವಾ 1 ಅವರ್ ಆದರೂ ಮಲಗ್ಸೋಕ್ಕೆ ಟ್ರೈ ಮಾಡಬೇಕು. ಅವರ ಬ್ರೈನ್ ಇನ್ನೂ ಬೆಳವಣಿಗೆ ಹಂತದಲ್ಲಿರುತ್ತೆ, ಬೆಳವಣಿಗೆಗೆ ಸಹಾಯ ಆಗುತ್ತೆ ಸ್ವಲ್ಪ ನಿದ್ದೆ ಮಾಡೋದ್ರಿಂದ. ಹಾಗಾಗಿ ಮಧ್ಯಾಹ್ನ 1 ಅವರ್ ಮಲಗಿ ಎದ್ದಿದ್ದಾಳೆ. ಇವಾಗ ಸ್ಕೂಲಲ್ಲಿ ಏನೇನೆಲ್ಲ ಆಯ್ತಲ್ವ ಅದನ್ನೆಲ್ಲ ನನ್ನ ಹತ್ರ ಅವಳು ಒಂದ್ಸರಿ ಒಪ್ಪಿಸ್ಬೇಕು. ಈಗೇನು ಹಾಲು ಕೊಡ್ಲಾ, ಗಂಜಿ ಕೊಡ್ಲಾ? ಗಂಜಿ ಕೊಡ್ಲಾ? ಇಷ್ಟೊಂದು ವಿಚಾರದಲ್ಲಿ ನಾನು ತುಂಬ ಬ್ಲೆಸ್ಡ್ ಅಂತ ಅನಿಸುತ್ತೆ. ಸುಮಾರು ಸರಿ ಇದನ್ನು ನಾನು ಫೀಲ್ ಮಾಡಿದ್ದೀನಿ. ಒಂದು ತರಕಾರಿ ತಿನ್ನೋದ್ರಲ್ಲಾಗಲಿ, ರೊಟ್ಟಿ ತಿನ್ನೋದ್ರಲ್ಲಾಗಲಿ, ಮುದ್ದೆ ತಿನ್ನೋದ್ರಲ್ಲಾಗಲಿ, ಈ ಥರ ಗಂಜಿಗಳನ್ನು ಕೊಟ್ಟಾಗಲಿ ಅವಳು ಯಾವುದು ಬೇಡ ಅಂತ ಹೇಳಲ್ಲ. ಯಾಕೆಂದರೆ ಬಿಗಿನಿಂಗ್ ಡೇಸಿಂದನೂ ಅವಳಿಗೆ ಸ್ವಲ್ಪ ಅಭ್ಯಾಸ ಮಾಡಿಸ್ತಾ ಬಂದಿರೋದ್ರಿಂದ ಅವಳಿಗೆ ಇದೆಲ್ಲ ಏನು ಬೇಡ ಅನ್ನೋ ಫೀಲ್ ಬರಲ್ಲ. ಪುಷ್ಟಿ ಬರುತ್ತೆ, ನಿಂಗೆ ಶಕ್ತಿ ಬರುತ್ತೆ, ನೀನು ಸ್ಟ್ರಾಂಗ್ ಆಗ್ತೀಯಾ, ಈ ಥರ ಎಲ್ಲ ಹೇಳಿ ಹೇಳಿ ಅಭ್ಯಾಸ ಮಾಡಿಸಿರೋದ್ರಿಂದ ಎಲ್ಲದನ್ನು ಕೂಡ ಇಷ್ಟಪಟ್ಟು ತಿಂತಾಳೆ, ಇಷ್ಟಪಟ್ಟೆ ಕುಡಿತಾಳೆ. ಬೆಳಗ್ಗೆ ಹೊತ್ತು ಮನೆಯಲ್ಲಿ ಎಷ್ಟಾಗುತ್ತೋ ಅಷ್ಟು ಬ್ರೇಕ್ಫಾಸ್ಟ್ನ ತಿನ್ನಿಸ್ಬಿಟ್ಟೆ ಕಳಿಸ್ತೀನಿ. ಯಾಕಂದರೆ ಸ್ಕೂಲಲ್ಲಿ ಅವಳು ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿ ತಿಂತಾಳೋ ತಿನ್ನಲ್ವೋ ಅನ್ನೋ ಒಂದು ಭಯ ನನಗಿರುತ್ತೆ. ಹಾಗಾಗಿ ಮನೇಲಿ ಸ್ವಲ್ಪ ಫುಲ್ಫಿಲ್ ಮಾಡಿ ಕಳಿಸೋಣ ಅನ್ನೋ ಒಂದು ಉದ್ದೇಶಕ್ಕೆ. ಇನ್ನು ಸಂಜೆ ಅವಳಿಗೆ ರೋಟೀನ್ ಫಿಕ್ಸ್ ಮಾಡಿಬಿಟ್ಟಿದ್ದೀನಿ. ಒಂದು ಹಾಫ್ ಆನ್ ಅವರ್ 1 ಅವರ್ ಮಲ್ಕೊಂಡಿದ್ದಾದಮೇಲೆ ಸ್ವಲ್ಪ ಹೊತ್ತು ಆಟ ಆಡಿ ಆಮೇಲೆ ಹೋಮ್ವರ್ಕ್ ಮಾಡಲೇಬೇಕು. ನಿಮ್ಮ ಪಪ್ಪ ಬರೋ ಅಷ್ಟರೊಳಗೆ ಹೋಮ್ವರ್ಕ್ ಎಲ್ಲ ಫಿನಿಷ್ ಮಾಡಿರು ಅಂತ ಯಾವಾಗಲೂ ಹೇಳ್ತಿರ್ತೀನಿ. ಒಂದೊಂದು ಸರಿ ಫಿನಿಷ್ ಮಾಡ್ತಾಳೆ, ಒಂದೊಂದು ಸರಿ ಪೆಂಡಿಂಗ್ ಇಟ್ಕೊಂಡಿರ್ತಾಳೆ. ಹೀಗೆ ಮಕ್ಕಳು ಅಂದಮೇಲೆ ಹಾಗೆ ಅಲ್ವಾ, ಆ ಕಡೆ ಆಟ ಆಡೋದು ಸ್ವಲ್ಪ ಜ್ಞಾಪಕ ಜಾಸ್ತಿ ಇರುತ್ತೆ ಅವ್ರಿಗೆ, ಆ ಕಡೆ ಹೋಗ್ಬೇಕು ಅನ್ನೋ ಥರ. ಬಟ್ ಆ್ಯಸ್ ಅ ಮದರ್, ಒಬ್ಬ ಪೇರೆಂಟಾಗಿ ನಾನು ನನ್ನ ಒಂದಷ್ಟು ಸಮಯದಲ್ಲಿ ನನ್ನ ಮಗಳಿಗೆ ಅಂತಲೂ ಒಂದು ಸ್ವಲ್ಪ ಸಮಯನಾದರೂ ಮೀಸಲಿಡಬೇಕು. ಕೂತ್ಕೊಂಡು ಸಮ್ಟೈಮ್ ನಾನು ಹೋಮ್ವರ್ಕ್ ಮಾಡಿಸ್ತೀನಿ, ಸಮ್ಟೈಮ್ ಅವರಪ್ಪ ಕೂಡ ಕೂರಿಸಿ ಹೋಮ್ವರ್ಕ್ ಮಾಡಿಸ್ತಾರೆ. ಸಮ್ಟೈಮ್ ಯಾವ ಸಬ್ಜೆಕ್ಟು ಏನು ಕೊಟ್ಟಿದ್ದಾರೆ ಹೋಮ್ವರ್ಕ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅವಳು ಬರಿತೀನಿ ಅನ್ನೋ ಕಾನ್ಫಿಡೆಂಟಲ್ಲಿ ಇಲ್ಲಮ್ಮ ನಾನು ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಸರಿ ಆಯಿತು ಮಾಡ್ತಾಯಿರು, ನಾನು ಏನಾದರೂ ಕೆಲಸ ಇದ್ದರೆ ಬೇಗ ಮುಗಿಸ್ಬಿಟ್ಟು ಬರ್ತೀನಿ ಅಂತ ಹೇಳಿ ಹಾಕ್ಕೊಟ್ಟು ಬಂದರೆ ಬರಿತಾ ಇರ್ತಾಳೆ. ನಾನು ಮತ್ತೆ ಕ್ರಾಸ್ ಚೆಕ್ ಮಾಡ್ತಾ ಇರ್ತೀನಿ, ಎಲ್ಲಿ ಏನಾದರೂ ಮಿಸ್ಟೇಕ್ಸ್ ಮಾಡಿದಾಳ, ಕರೆಕ್ಷನ್ ಮಾಡಬೇಕಾ, ಅದೆಲ್ಲ ನಾನು ಚೆಕ್ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಇವಾಗ ಹೋಮ್ವರ್ಕ್ ಮಾಡ್ತಾಯಿರು, ನಾನು ಅಷ್ಟರೊಳಗೆ ಸಂಜೆ ಆಗಿತ್ತಲ್ವ ದೀಪ ಹಚ್ಚಿ ಪೂಜೆ ಮಾಡಿಬಿಟ್ಟು ಬರ್ತೀನಿ, ನೀನು ಅಲ್ಲಿವರೆಗೂ ಹೋಮ್ವರ್ಕ್ ಎಲ್ಲ ಮುಗಿಸು ಅಂತ ಹೇಳಿ ಲಿಟ್ರಸಿ ಅದೆಲ್ಲ ಕೊಟ್ಟಿರ್ತಾರಲ್ವ ಅದೆಲ್ಲ ಬರ್ಸೋಕ್ಕೆ. ಸೊ ಹಾಗಾಗಿ ಅದನ್ನೆಲ್ಲ ಹಾಕ್ಕೊಡ್ತಾಯಿದ್ದೀನಿ, ಬರೀತಾ ಇದ್ದಾಳೆ. ಡೈರಿ ತೆಗಿ, ಡೈರಿ ಕೊಡು.
two lines, in between the two lines, okay? You have to write. Wait. You have to write the E in between the two blue lines, okay? Wait, I will show you once. Give. See. That's it. ಬರೀ ಒಂದ್ಸರಿ ನೋಡ್ತೀನಿ. ಕೆಳಕ್ ಬರ್ಬೇಡ, ಈ 2 ಲೈನ್ ಒಳಗೆ ಫಿನಿಶ್ ಮಾಡು. Erase neatly. Good girl. ಅಮ್ಮ ನೀನು ಅನಿಶಾ ಆಂಟಿ ಮಾತಲ್ಲ ಮುಗಿಸಿಸ್ತಿದ್ದೆ ಎಷ್ಟು ಚೆನ್ನಾಗಿ ಮಾಡ್ಬಿಟ್ಟಿದ್ದೀನಿ. ವೆರಿ ಗುಡ್ ಮಗ. ಆಯ್ತು ಬರೀ ಫಿನಿಶ್ ಮಾಡೋಕೆ. ನಾನು ಅಷ್ಟೊತ್ತಿ ಪೂಜೆ ಮಾಡಿ ಬರ್ಲಾ? ಚಿಕ್ಕಕ್ಕೆ ಬರೀ, ದೊಡ್ಡದಲ್ಲ. 2 ಲೈನ್ಸ್ ಒಳಗೇನೆ ಫಿನಿಶ್ ಮಾಡಬೇಕು. ಈ 2 ಲೈನ್ ಐತಲ್ಲ, ಇದ್ರೊಳಗೆ ಹಿಂಗೆ ಫಿನಿಶ್ ಮಾಡಬೇಕು, ಓಕೆ? ಸಿ ಬರೀ. ರಾಂಗ್ ಆದ್ರೆ ನಾನು ಮತ್ತೆ ಎರೇಸ್ ಮಾಡ್ತೀನಿ, ಆಯ್ತಾ? ಇನ್ನು ಸಂಜೆ 5-5:30 ಆಗ್ತಾ ಬಂದಿತ್ತು. ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ಇವಾಗ ದೀಪ ಹಚ್ಬಿಡೋಣ ಅಂತ ಹೇಳಿ ದೀಪ ಹಚ್ತಾ ಇದ್ದೀನಿ. ಇನ್ನು ಪೂಜೆ ಎಲ್ಲ ಮಾಡಿ ಆದ ನಂತರ ಮತ್ತೆ ನಾನು ಅವಳಿಗೆ ಹೋಮ್ವರ್ಕ್ ಮಾಡ್ಸೋಕ್ಕೆ ಅಂತ ಕೂತ್ಕೊಂಡೆ. ಯಾಕಂದರೆ ತುಂಬ ಹೋಮ್ವರ್ಕ್ ಇತ್ತು ಇವತ್ತು, ಹಾಗಾಗಿ. ಬಟ್ ಇಷ್ಟ ನನಗೆ ಅಷ್ಟೊಂದೇನು ಕಾಟ ಕೊಡಲ್ಲ. ಓಕೆ ಫೈನ್, ಚೆನ್ನಾಗಿ ಬರೀತಾಳೆ, ಏನೂ ತೊಂದರೆ ಇಲ್ಲ ಅದ್ರ ಬಗ್ಗೆ. ಸೊ ಅವಳು ಬರೆದಿರೋದು ಒಂದಷ್ಟು ಪೇಜ್ಗಳನ್ನು ನಾನಿಲ್ಲಿ ಶೋ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿ ಬರೀತಾಳೆ. ಬಟ್ ಏನಂದರೆ ಒಂದೊಂದು ಸರಿ ಕೊಬ್ಬು ಜಾಸ್ತಿ ಬಂದ್ಬಿಡುತ್ತೆ ಅವಳಿಗೆ. ಅವಾಗ ಏನು ಮಾಡ್ತಾಳೆ ಅಂದರೆ ಬರೆಯೋ ಇಂಟ್ರೆಸ್ಟು ಇರಲ್ಲ. ಸಮ್ ಟೈಮ್ ತುಂಬ ಟಯರ್ಡ್ ಆದಾಗೆಲ್ಲ ಆವಾಗ ಹೆಂಗೆ ಬೇಕು ಹಾಗೆ ಬರೆದ್ಬಿಡ್ತಾಳೆ. ಅವಳಿಗೆ ಹೆಂಗೆ ಇಷ್ಟ ಬರುತ್ತೋ ಹಂಗೆ ಲೆಟರ್ಸ್ನೆಲ್ಲ ಟರ್ನ್ ಮಾಡಿಬಿಡ್ತಾಳೆ. ಬಟ್ ತುಂಬ ಇಂಟ್ರೆಸ್ಟ್ ಕೊಟ್ಟು ಅವಳು ಕೂಲಾಗಿದ್ದಾಗ ಬರ್ಸಿದ್ರೆ ಚೆನ್ನಾಗಿ ಬರೀತಾಳೆ. ಹಾಗಾಗಿ ಮಧ್ಯಾಹ್ನ ಟೈಮ್ ನಿದ್ದೆ ಮಾಡಿಸೋದು ಯಾಕೆ ಅಂದರೆ ಇದೇ ಉದ್ದೇಶಕ್ಕೇ. ಸ್ವಲ್ಪ ಮಕ್ಕಳು ಮಧ್ಯಾಹ್ನ ಮಲಗಿ ಸಂಜೆ ಎದ್ದಾಗ ಸ್ವಲ್ಪ ಫ್ರೆಶ್ ಮೈಂಡ್ ಇರುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಇಂಟ್ರೆಸ್ಟ್ ಕೊಟ್ಟು ಬರೀತಾಳೆ. ಏನು ಕಿರಿಕಿರಿ ಮಾಡಲ್ಲ ನನಗೆ, ಆ ಉದ್ದೇಶಕ್ಕೆ. ಮಧ್ಯಾಹ್ನದ ಹೊತ್ತು ಮಲಗಿಸ್ಲಿಲ್ಲ ಅಂತ ಹೇಳಿದ್ರೆ ಸಂಜೆ ಹೊತ್ತಿಗೆಲ್ಲ ಅವಳಿಗೆ ನಿದ್ದೆ ಸ್ಟಾರ್ಟ್ ಆಗುತ್ತೆ. ಆವಾಗ ಹೋಮ್ವರ್ಕ್ ಮಾಡು ಅಂದ್ರೂ ಅವಳಿಗೆ ಇರಿಟೇಟ್ ಆಗುತ್ತೆ, ಊಟ ತಿನ್ನು ಅಂದ್ರೂ ಅವಳಿಗೆ ಇರಿಟೇಟ್ ಆಗುತ್ತೆ. ಚಿಕ್ಕ ಚಿಕ್ಕ ವಿಷಯಕ್ಕೂ ಹಠ ಮಾಡೋಕ್ಕೆ ಶುರು ಮಾಡ್ತಾಳೆ. ಸೊ ಹಾಗಾಗಿ ನಾನು ಮಧ್ಯಾಹ್ನ ಮಲಗಿಸಿ ಸಂಜೆ ಹೊತ್ತಿಗೆಲ್ಲ ಫ್ರೆಶ್ ಅಪ್ ಮಾಡಿ ಎಬ್ಬಿಸಿರ್ತೀನಲ್ಲ, ಸೊ ಆಗ ತುಂಬ ಚೆನ್ನಾಗಿ ಹೋಮ್ವರ್ಕ್ ಮಾಡ್ತಾಳೆ. ಬರ್ತಾರ ಬಾರಪ್ಪಾಜಿ, ಬರ್ತಾಯಿತ್ತು ಬಾ. ಪಪ್ಪ ಫೋನ್ ಮಾಡಿತ್ತು, ಬರ್ತಾರೆ ಬಾ. ನಿಜ ಹೇಳ್ತೀನಲ್ಲ, ನಾವು ತಾಯಿದಿರಾಗಿ ನಾವು ಎಷ್ಟೇ ಪ್ರೀತಿಯಿಂದ ಎಷ್ಟೇ ಚೆನ್ನಾಗಿ ನೋಡಿಕೊಂಡ್ರೂ ಕೂಡ ಈ ಹೆಣ್ಮಕ್ಳಿಗೆ ಮಾತ್ರ ತಂದೆ ಮೇಲೆ ಪ್ರೀತಿ ತುಂಬ ಜಾಸ್ತಿ. ನೋಡಿ, ಅವಳು ಹೋಗಿ ವೆಯ್ಟ್ ಮಾಡ್ತಿದ್ದಾಳೆ. ಬಾ ಬರ್ತಾರೆ, ಕಾಲ್ ಮಾಡಿದ್ದಾರೆ, ಇವಾಗ ಬರ್ತೀನಿ ಅಂತ ಹೇಳಿದ್ದಾರೆ, ಬಾಪ ಅಂದ್ರೂ ಕೇಳಲ್ಲ. ಹೋಗಿ ಆಚೆ ನಿಂತ್ಕೊಂಡು ಪಾಪ ಬರುತ್ತೆ, ಈಗ ಬರುತ್ತಾ, ಆವಾಗ ಬರುತ್ತಾ, ಗಾಡಿ ಯಾವುದನ್ನ ಬಂದರೆ ಸಾಕು ಪಪ್ಪನ ಗಾಡಿನೇ ಅಂತ ಹೇಳಿ ನೋಡಿಕೊಂಡು ನಿಂತ್ಕೊಂಡ್ಬಿಡ್ತಾಳೆ. ನಾವು ಎಷ್ಟೇ ಮಾಡಿದ್ರು ಅಷ್ಟೇ ತಾಯಿದಿರು. ಹೆಣ್ಮಕ್ಳು ಮಾತ್ರ ಅಪ್ಪಂದಿರ ಮಕ್ಕಳೇ, ಅದು ಮಾತ್ರ ನಿಜ. ಇನ್ನು ಅವಳು ಹೋಮ್ವರ್ಕ್ ಎಲ್ಲ ಮುಗ್ದಿತ್ತಲ್ಲ, ಸೊ ಎಲ್ಲ ಬುಕ್ಸ್ಗಳು ಮತ್ತು ಸ್ಟಡಿ ಟೇಬಲು ಎಲ್ಲನೂ ಕೂಡ ಎತ್ತಿ ಸೈಡಿಗಿಟ್ಟೆ. ಆಮೇಲೆ ಅಡುಗೆ ಕೆಲಸ ಇವತ್ತೇನು ಮಾಡೋದಪ್ಪ ಊಟಕ್ಕೆ ನೈಟ್ಗೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ಕೊಂಡು ಬಂದೆ. ತರಕಾರಿ ಏನಿದೆ ನೋಡೋಣ, ಇವಾಗ ಏನು ಮಾಡೋಣ ಅಂತ ಯೋಚನೆ ಮಾಡಿಕೊಂಡು ನೋಡ್ತಾ ಇದ್ದೀನಿ. ಸ್ಕೂಲ್ ಆಯ್ತಾ? ಅಯ್ಯೋ ಇವತ್ತಿನ ಮಂಡೇ ಕಣಪ್ಪ. ಖುಷಿಯಾಗಿ ಹೋಗ್ಬೇಕಪ್ಪ. ಇವತ್ ಮಂಡೇ, ಸ್ಯಾಟರ್ಡೇ ಸಂಡೇ ಎಲ್ಲ ರಜೆ ಇತ್ತಲ್ವಾ? ನನ್ನ ಫೇವರೇಟ್ ಅಮ್ಮ, ನನ್ನ ಫೇವರೇಟ್ ಪಿಂಕ್ ಕಲರ್ ಪೆನ್.
ಡೈಲಿ ಗಣಪತಿಯಿಂದ ನಾನು ಎತ್ಕೊಂತೀನಿ, ನೀನು ಡೈಲಿ ನಾನು ಎತ್ಕೊಂಡ್ಬಿಡ್ತೀನಿ. ನಿಮ್ಮೆಲ್ಲ 1,000 ಆಯ್ತು ಚೇಂಜು. ಇವಾಗ ಯಾಕೆ ಇವತ್ತು ಎಲ್ಲೂ ಹೋಗಿದ್ದಲ್ಲ? ಇನ್ನು ಹಸ್ಬೆಂಡ್ ಮನೆಗೆ ಬಂದಿದ್ದ ತಕ್ಷಣ ಇದೊಂದು ಯಾವಾಗಲೂ ಅವ್ರು ಪಾಲಿಸ್ತಾರೆ. ಮನೆಗೆ ಬಂದಿದ್ದ ತಕ್ಷಣ ಚಿಲ್ಲರೆಗಳೇನು ಉಳಿದಿರುತ್ತಲ್ಲ ಅವ್ರ ಹತ್ರ ಅದೆಲ್ಲ ನನ್ನ ಪಾಲಿಂದು. ಸೊ ನನ್ನ ಸೇವಿಂಗ್ಸ್ ಬಾಕ್ಸಿಗೆ ಅದನ್ನು ಕೊಡ್ತಾರೆ. ಅದರಲ್ಲಿ 100 ರೂಪಾಯಿ ನಾನು ಯಾವತ್ತೂ ಇಸ್ಕೊಳ್ಳಲ್ಲ. ಅಂದರೆ 100 ರೂಪಾಯಿ ನೋಟ್ಗಳಿರುತ್ತಲ್ಲ ಅದನ್ನು ನಾನು ಯಾವಾಗೂ ಇಸ್ಕೊಳ್ಳಲ್ಲ. 50 ರೂಪಾಯಿ, 20 ರೂಪಾಯಿ, 10 ರೂಪಾಯಿ ನೋಟ್ಸ್ಗಳು ಎಷ್ಟಿರುತ್ತೆ ಅಷ್ಟನ್ನು ಕೊಟ್ಬಿಡ್ತಾರೆ. ಮತ್ತು ಚಿಲ್ಲರೆ ಕಾಸು 1 ರೂಪಾಯಿ 2 ರೂಪಾಯಿ ಕಾಯಿನ್ಸ್ ಇರುತ್ತಲ್ಲ ಅದೆಲ್ಲ ಕೊಡ್ತಾರೆ. ಸೊ ಇದು ನಿಜವಾಗ್ಲೂ ಎಷ್ಟು ಒಳ್ಳೆಯದು ಸೇವಿಂಗ್ಸ್ ಮಾಡೋದ್ರಲ್ಲಿ ಹೆಣ್ಮಕ್ಳಿಗೆ ಅಂತ ಹೇಳಿದ್ರೆ, ನಾನು ಇದ್ರ ಬಗ್ಗೆ ಖಂಡಿತವಾಗ್ಲೂ ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ. ನೀವು ನಂಬೋಕ್ಕೆ ಆಗಲ್ಲ, ಅಷ್ಟು ದುಡ್ಡು ಇದರಲ್ಲಿ ಸೇವ್ ಮಾಡ್ಕೋಬಹುದು ಈ ಚಿಲ್ಲರೆ ಕಾಸಲ್ಲೇನೆ. ಸೊ ಇದನ್ನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಇನ್ನು ಊಟಕ್ಕೆ ಚಪಾತಿ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ. ಸೊ ಹಾಗಾಗಿ ಹೀರೆಕಾಯಿ ಇತ್ತು. ಹೀರೆಕಾಯಿ ಜಾಸ್ತಿ ದಿನ ಇಡಕ್ಕೆ ಬರಲ್ಲ, ಬೇಗ ಬೆಂಡು ಬಂದುಬಿಡುತ್ತೆ. ಹಾಗಾಗಿ ಸರಿ ಇವತ್ತು ಹೀರೆಕಾಯಿ ಬೇಳೆ ಹಾಕಿ ಪಲ್ಯ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಹೀರೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ಅವರು ಚಳಿ ಇತ್ತಲ್ಲ ಇವತ್ತು ವೆದರ್ ಸ್ವಲ್ಪ, ಅವರು ಚಳಿಯಿಂದ ಬಂದಿದ್ದ ತಕ್ಷಣವೇ ಒಂದು ಲೋಟ ಟೀ ಮಾಡಿಕೊಡು, ತುಂಬ ತಲೆ ನೋವ್ತಿದೆ ಅಂತ ಅಂದರು. ಸರಿ ಆಯಿತು ಅಂತ ಅಂದ್ಬಿಟ್ಟು ನಾನು ಟೀಗಿಟ್ಟಿದ್ದೀನಿ. ಟೀ ಮಾಡ್ಕೊಂಡು ಕುಡಿದು ಇನ್ನು ಅಡುಗೆ ಕೆಲಸನ ಶುರು ಮಾಡಬೇಕು. ಅಕ್ಸೆಪ್ಟ್ ಮಾಡಿದ್ದಾರೆ. ನನಗೆ ರಿಟರ್ನ್ ಹೊಸದು ರಿಪ್ಲೇಸ್ಮೆಂಟ್ ಬೇಕು ಅಂತ ಹೇಳಿದೆ. ಸರಿ ಸರ್ ಒಂದು 5 ಮಿನಿಟ್ಸ್ ವೆಯ್ಟ್ ಮಾಡಿ ಅಂತ ಅಂದರು. ಕಸ್ಟಮರ್ ಕೇರಿಂದ ಫೋನ್ ಬಂತು, ಹೌದು ಈ ಥರ ಆಗಿದೆ ಅಂತ ಹೇಳಿದೆ. ಓಕೆ ಸರ್, ಡೋಂಟ್ ವರಿ ಸರ್, ವಿಲ್ ಸಾಲ್ವ್ ಆಲ್ ದಿ ಇಶ್ಯೂಸು. ಇನ್ನು ಊಟಕ್ಕೆ ಚಪಾತಿ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಸ್ವಲ್ಪ ಪನ್ನೀರ್ ಕೂಡ ಇತ್ತು. ಹಾಗಾಗಿ ಪನ್ನೀರ್ ಹಾಕಿ ಪನ್ನೀರ್ ಚಪಾತಿನೇ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೆ. ಪನ್ನೀರು ಈ ಥರ ಉದ್ರಾಗಿ ಗ್ರೇಟ್ ಮಾಡಿಕೊಂಡ್ರೆ, ಅಂದರೆ ಪನ್ನೀರ್ನ ಈ ರೀತಿ ತುರ್ಕೊಂಡು ಚಪಾತಿ ಹಿಟ್ಟಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಚಪಾತಿ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಫ್ಲಫಿಯಾಗಿ ಬರುತ್ತೆ. ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಪ್ರೋಟೀನ್ ಸೋರ್ಸ್ ಕೂಡ ನಮಗೆ ಕಂಪ್ಲೀಟ್ ಆಗೋಗುತ್ತೆ. ಹಾಗಾಗಿ ಪನ್ನೀರನ್ನು ಆ್ಯಡ್ ಮಾಡಿಬಿಟ್ಟು ಚಪಾತಿ ಮಾಡಿಕೊಂಡೆ. ಇನ್ನು ತರಕಾರಿನೂ ಅಷ್ಟೇ, ಹೀರೆಕಾಯಿ ಜಾಸ್ತಿ ಕ್ವಾಂಟಿಟಿಯಲ್ಲೇ ಹಾಕ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೊಟೊ ಮತ್ತು ಬೇಳೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ನನ್ನ ಹಸ್ಬೆಂಡ್ಗೆ ಬರೀ ಹೀರೆಕಾಯ್ದು ಡ್ರೈ ಪಲ್ಯ ಮಾಡಿದ್ರೆ ಅಷ್ಟು ಇಷ್ಟ ಆಗೋಲ್ಲ, ಅವ್ರಿಗೆ ಸ್ವಲ್ಪ ಗ್ರೇವಿ ಥರ ಬೇಕು. ಹಾಗಾಗಿ ಬೇಳೆ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹೀರೆಕಾಯಿ ಪಲ್ಯ. ನಮ್ಮ ಸೈಡೆಲ್ಲ ನಾವು ಈ ಕುರ್ಷಾಣಿ ಪುಡಿ ಇಲ್ಲದೇ ಪಲ್ಯನೇ ಮಾಡಲ್ಲ. ಕುರ್ಷಾಣಿ ಪುಡಿ, ಶೇಂಗಾ ಪುಡಿ, ಪುಟಾಣಿ ಪುಡಿ ಇದೆಲ್ಲ ಮಿಕ್ಸ್ ಮಾಡಿ ನಾವು ಪಲ್ಯ ಪುಡಿ ಅಂತ ಹೇಳಿ ಮಾಡಿಟ್ಕೊಂಡ್ಬಿಡ್ತೀವಿ. ಸೊ ಅದಿಲ್ಲದೆ ನಾವು ಪಲ್ಯ ಮಾಡೋದೇ ಇಲ್ಲ. ಈ ಕಡೆ ಬೆಂಗಳೂರು ಸೈಡೆಲ್ಲ ಸ್ವಲ್ಪ ಡ್ರೈ ಪಲ್ಯ, ಅದು ಕೊಬ್ಬರಿ ತುರಿ ಹಾಕಿ ಡ್ರೈ ಪಲ್ಯ ಮಾಡ್ಕೊಂಡ್ಬಿಡ್ತಾರೆ. ಬಟ್ ನಮಗೆ ಆ ಥರ ಡ್ರೈ ಪಲ್ಯಕ್ಕಿಂತ ಈ ಥರ ಸ್ವಲ್ಪ ಗ್ರೇವಿನೇ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನಿಲ್ಲಿ 2 ಥರ ಸಾಂಬಾರು ಪುಡಿ ಹಾಕಿದ್ದೀನಿ, ಮತ್ತು ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ, ಮತ್ತು ಶೇಂಗಾ ಪುಡಿ, ಗುರಳ್ ಪುಡಿ ಅಂದರೆ ನಾವು ಕುರ್ಷಾಣಿ ಪುಡಿ ಅಂತ ಹೇಳ್ತೀವಿ ಅದನ್ನು, ಮತ್ತು ಪುಟಾಣಿ ಹಿಟ್ಟು ಇಷ್ಟನ್ನು ಮಿಕ್ಸ್ ಮಾಡಿ ನಾನು ಪಲ್ಯದ ಪುಡಿ ರೆಡಿ ಮಾಡ್ಕೊಂಡಿರ್ತೀನಿ. ಸೊ ಅದನ್ನಿಷ್ಟು ಹಾಕಿರ್ತೀನಿ. ಸೊ ಇದು 4 ಇದ್ದರೆ ನಾವು ಪಲ್ಯ ಚೆನ್ನಾಗಾಗುತ್ತೆ ಅಂತ ಅರ್ಥ. ಕುರ್ಷಾಣಿ ಪುಡಿ ಹಾಕಿಲ್ಲ ಅಂತೇಳಿದ್ರೆ ಒಂಚೂರು ನಮ್ಗೆ ಇಷ್ಟನೇ ಆಗಲ್ಲ, ಅದು ಪಲ್ಯ ಟೇಸ್ಟೇ ಬರಲ್ಲ ನಮಗೆಲ್ಲ. ಇದನ್ನು ಹಾಕಿ ಮಾಡಿದಾಗ ತುಂಬ ಟೇಸ್ಟ್ ಆಗಿರುತ್ತೆ. ಈ ಕಡೆ ಬೆಂಗಳೂರು ಸೈಡೆಲ್ಲ ಇದನ್ನು ಹುಚ್ಚಳ್ ಪುಡಿ ಅಂತೇಳಿ ಕರೀತಾರಲ್ಲ, ಆ ಪುಡಿ ಇದು. ಬಟ್ ನಮಗೆ ಈ ಪುಡಿ ಹಾಕಿ ಮಾಡಿದ್ರೇ ಪಲ್ಯ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಚಪಾತಿ, ಹೀರೆಕಾಯಿ ಬೇಳೆ ಪಲ್ಯ ಹಾಗೆ ಸೌತೆಕಾಯಿ ರೆಡಿ ಆಯಿತು. ಇನ್ನು ಊಟ ಮಾಡೋದೇ ಬಾಕಿ. ಸೊ ನನಗೆ ಹೇಗೆ ಅಂದರೆ, ನಾನು ಅಡುಗೆ ಮಾಡಿದ ತಕ್ಷಣ ಊಟ ಮಾಡಿಬಿಡ್ಬೇಕು. ನನಗೆ ತಣ್ಣಗಾದ್ಮೇಲೆ ಊಟ ತಿನ್ನಂಗೆ ಆಗಲ್ಲ. ಬಿಸಿ ಬಿಸಿಯಾಗಿ ಅದು ಹೊಗೆ ಆಡ್ತಿರ್ಬೇಕು, ಫುಲ್ ಸುಡ್ತಾ ಇರಬೇಕು, ಹಂಗೆ ತಿಂದ್ರೇ ಟೇಸ್ಟು. ಇಷ್ಟೆಲ್ಲ ಕಷ್ಟಪಟ್ಟೆ ಮಾಡ್ಕೊತೀವಂತೆ, ತಂಗ್ಳೆ ಹಾಕಿ ತಿನ್ನಬೇಕು, ಬಿಸಿ ಬಿಸಿಯಾಗಿ ಆಗ ಮಾಡಿಕೊಂಡು ಫ್ರೆಶ್ಶಾಗಿ ತಿಂದ್ರೇ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನು. ಆ್ಯಂಡ್ ನಾನು ನಮ್ಮ ಮನೆಯವ್ರಿಗಾಗಲಿ ಮಗಳಿಗಾಗಲಿ ನಾನು ಅದೇ ಥರನೇ ಕೊಡೋಕ್ಕೆ ಇಷ್ಟಪಡ್ತೀನಿ. ಬಿಸಿ ಬಿಸಿಯಾಗಿರುವಾಗಲೇ ತಿಂದುಬಿಡಿ ನೀವು ಅಂತ ಹೇಳ್ತಾನೆ ಇರ್ತೀನಿ.
ಸೊ ಅವರಿಗೂ ಹಾಕ್ಕೊಟ್ಟು ಹಿಂದೆ ನಾನು ಹಾಕ್ಕೊಂಡು ಬಂದು ಕೂತ್ಕೊಂಡೆ. ಮಕ್ಕಳು ಮಲಗಿರೋದಾ? ಇದು ಎಲ್ಲದು ಇದು ಪಪ್ಪು, ಇದು ಮಮ್ಮಿ, ಇದು ಪಪ್ಪ. ಇನ್ನು ಪ್ರತಿದಿನ ಅಂತೂ ನಾವು ಒಟ್ಟಿಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲೋ ಒಂದೊಂದು ದಿನ ಜೊತೆ ಕೂತ್ಕೊಂಡು ತಿಂತೀವಿ. ನಾನು ಪೂಜೆ ಮಾಡಿ ತಿಂತೀನಿ ಅಂತ ಒಂದೊಂದು ಸರಿ ಸ್ಕಿಪ್ ಮಾಡಿಬಿಡ್ತೀನಿ, ಒಂದೊಂದು ಸರಿ 1 ಗಂಟೆಗೆ ಬ್ರೇಕ್ಫಾಸ್ಟ್ ಮುಗಿಸಿರ್ತೀನಿ, ಒಂದೊಂದು ಸರಿ ಇವ್ರನ್ನೆಲ್ಲ ಕಳಿಸಿ ಒಂದು 11:30 12 ಗಂಟೆಗೆ ತಿಂದಿರ್ತೀನಿ. ಈ ರೀತಿ ಇರುತ್ತೆ. ಹಾಗಾಗಿ ರಾತ್ರಿ ಊಟ ಜೊತೆ ಕೂತ್ಕೊಂಡು ಮಾಡೋದು ತುಂಬ ನೆಮ್ಮದಿ. ಇನ್ನು ಊಟ ಎಲ್ಲ ಮಾಡಾದಮೇಲೆ ಹಿಂದೆನೇ ಕಿಚನ್ನು ಕೂಡ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಅದಾದಮೇಲೆ ಸ್ವಲ್ಪ ಹೊತ್ತು ಮೂವಿ ನೋಡಿದ್ವಿ. ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸೇಷನ್ ಬೇಕೇ ಬೇಕು ಅಲ್ವಾ. ಇವಾಗ ದಿನವಿಡೀ ಆಚೆ ದುಡಿಯೋ ಅವರಿಗೂ, ದಿನವಿಡೀ ಮನೆ ಕೆಲಸ ಮಾಡೋ ನಮಗೂ ಇಬ್ಬರಿಗೂ ರೆಸ್ಟ್ ಬೇಕು ಅಂತ ಅನಿಸುತ್ತೆ. ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿದ್ವಿ. ಅದಾದ ನಂತರ ನಾನು ಎವ್ರಿ ಡೇ ಜರ್ನಲ್ ಬರಿತೀನಿ. ಸೊ ಹಾಗಾಗಿ ನಂದು ಏನಾದರೂ ಒಂದು ಥಾಟ್ಸ್ ಬರೆಯೋದಾಗಲಿ, ಲೈಕ್ ಅವತ್ತಿನ ದಿನ ಯಾವ ರೀತಿ ಹೋಯಿತು ಅಂತ ಒಂದು ಗ್ರ್ಯಾಟಿಟ್ಯೂಡ್ ಮೆಸೇಜ್ ಬರೆಯೋದಾಗಲಿ ನಾನು ಮಾಡ್ತೀನಿ. ಸೊ ಹಾಗಾಗಿ ಆ ಜರ್ನಲ್ ಬುಕ್ನ ತೊಗೊಂಡು ಕೂತ್ಕೊಂಡೆ. ಜರ್ನಲ್ ಎಲ್ಲ ಬರೆದಾದ್ಮೇಲೆ ಒಂದು 2 ಪೇಜ್ ಆದರೂ ಬುಕ್ ಓದೋಣ ಅಂತ ಅನಿಸುತ್ತೆ. ಸೊ ಹಾಗಾಗಿ ಹಾಗೆ 1-2 ಪೇಜ್ ಕಣ್ಣಾಡಿಸ್ದೆ. ನನ್ನ ಪ್ರಕಾರ ಪ್ರತಿದಿನವೂ ಕೂಡ ಒಂದು ಬ್ಲೆಸ್ಸಿಂಗೆ. ಇಂಥ ಒಂದು ಬ್ಯೂಟಿಫುಲ್ ಡೇನ ಕೊಟ್ಟಿರೋ ಆ ದೇವರಿಗೆ ಥ್ಯಾಂಕ್ಸ್ ಹೇಳ್ತಾ, ಇವತ್ತಿನ ದಿನಕ್ಕೆ ಒಂದು ಬ್ಯೂಟಿಫುಲ್ ಗ್ರ್ಯಾಟಿಟ್ಯೂಡ್ ಹೇಳ್ತಾ ಇವತ್ತಿನ ದಿನನ ಎಂಡ್ ಮಾಡ್ತಿದ್ದೀನಿ. ಮತ್ತು ಮುಂದಿನ ಬ್ಲಾಗಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ. ಪಪ್ಪ ಈಗ ನೀನು ಇದು ಹೊಸದು ಈ ಥರ ಬುಜ್ಜು ಪಪ್ಪ